ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ 10 ದಿನಗಳ ಇಂಗ್ಲಿಷ್ ಕಲಿಕೆಯ ಕೊನೆಯ ದಿನ. ಕಳೆದ 9 ದಿನಗಳಿಂದ ನೀವು ತೋರಿಸಿರೋ ಆಸಕ್ತಿ ಮತ್ತು ಪ್ರಯತ್ನ ನಿಜಕ್ಕೂ ಅದ್ಭುತ. ಇವತ್ತು ನಾವು ಹೊಸ ವಿಷಯಕ್ಕಿಂತ ಹೆಚ್ಚಾಗಿ ಇದುವರೆಗೂ ಕಲ್ತಿದ್ದನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಮತ್ತು ಭಯವಿಲ್ಲದೆ ಹೇಗೆ ಮಾತಾಡಬೇಕು ಅನ್ನೋದನ್ನ ನೋಡೋಣ. ನೀವೀಗ ಅರೆಬರೆ ಇಂಗ್ಲಿಷ್ ಮಾತಾಡೋರಲ್ಲ, ನೀವು ಧೈರ್ಯವಾಗಿ ಮಾತಾಡಬಲ್ಲವರು. ನಾವು ಕಲಿತ ಮುಖ್ಯ ವಿಷಯಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಡೇ 1 ನಮ್ಮ ಬಗ್ಗೆ ಹೇಳಲು ಐ ಆಮ್. ಡೇ 2 ಬೆಲೆ ಕೇಳಲು ಹೌ ಮಚ್. ಡೇ 3 ದಾರಿ ಕೇಳಲು ವೇರ್ ಇಸ್. ಡೇ 5 ಫೋನ್ನಲ್ಲಿ ಮಾತಾಡಲು ಹೂ ಇಸ್ ಸ್ಪೀಕಿಂಗ್. ನೋಡಿ, ಇಷ್ಟು ಕಲಿಯೋದು ಎಷ್ಟು ಸುಲಭ ಅಲ್ವಾ? ನೀವೀಗ ಯಾರ ಜೊತೆ ಬೇಕಾದರೂ ಸಣ್ಣ ಮಾತುಕತೆ ಶುರು ಮಾಡಬಹುದು. ಬಹಳಷ್ಟು ಜನ ಗ್ರಾಮರ್ ತಪ್ಪಾದ್ರೆ ಜನ ನಗ್ತಾರೆ ಅಂತ ಹೆದರ್ತಾರೆ. ನೆನ್ಪಿಡಿ, ನೀವು ಮಾತಾಡೋದು ಅವರಿಗೆ ಅರ್ಥವಾದ್ರೆ ಅಷ್ಟೇ ಸಾಕು. ಐ ಗೋ ಮಾರ್ಕೆಟ್ ಅಂದ್ರೂ ಅವರಿಗೆ ಅರ್ಥವಾಗುತ್ತೆ, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂದ್ರೂ ಅರ್ಥವಾಗುತ್ತೆ. ಮೊದಲು ಮಾತಾಡೋದು ಶುರು ಮಾಡಿ, ತಪ್ಪುಗಳನ್ನ ಆಮೇಲೆ ಸರಿಪಡಿಸ್ಕೊಳ್ಬೋದು. ಧೈರ್ಯವೇ ನಿಮ್ಮ ಮೊದಲ ಗ್ರಾಮರ್. ಈ 10 ದಿನದ ಕೋರ್ಸ್ ಮುಗಿದ ನಂತರವೂ ನಿಮ್ಮ ಕಲಿಕೆ ನಿಲ್ಲಬಾರದು. ಈ 3 ಕೆಲಸ ಮಾಡಿ. ಕನ್ನಡ ಟು ಇಂಗ್ಲಿಷ್. ಮನಸ್ಸಿನಲ್ಲಿ ಓಡುವ ಆಲೋಚನೆಗಳನ್ನ ಸಣ್ಣ ಸಣ್ಣ ಇಂಗ್ಲಿಷ್ ಪದಗಳಿಗೆ ಬದಲಾಯಿಸಿ. ಮಿರರ್ ಪ್ರಾಕ್ಟೀಸ್. ಕನ್ನಡಿ ಮುಂದೆ ನಿಂತು ನಿಮಗೆ ನೀವೇ ಗುಡ್ ಮಾರ್ನಿಂಗ್ ಅಥವಾ ಹೌ ಆರ್ ಯು ಎಂದು ಹೇಳಿಕೊಳ್ಳಿ. ಯೂಸ್ ದ ಫೋನ್. ನಿಮ್ಮ ಫೋನ್ನ ಭಾಷೆಯನ್ನ ಇಂಗ್ಲಿಷ್ಗೆ ಬದಲಾಯಿಸಿ. ದಿನಾ ಇಂಗ್ಲಿಷ್ ಪದಗಳನ್ನ ನೋಡಿ. ಸ್ನೇಹಿತರೆ, ಈ 10 ದಿನಗಳಲ್ಲಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕೆ ಧನ್ಯವಾದಗಳು. ಇವತ್ತಿನ ಹೋಂವರ್ಕ್ ತುಂಬಾ ವಿಶೇಷ. ಕಾಮೆಂಟ್ ಬಾಕ್ಸ್ನಲ್ಲಿ ಇಂಗ್ಲಿಷ್ನಲ್ಲಿ ಥ್ಯಾಂಕ್ ಯು ಅಂತ ಬರೀರಿ ಮತ್ತು ಈ ಕೋರ್ಸ್ನಿಂದ ನೀವು ಕಲ್ತಿದ್ದ ಒಂದು ಹೊಸ ವಿಷಯ ಯಾವುದು ಅಂತ ತಿಳಿಸಿ. ಕಲಿಕೆ ಎಂದಿಗೂ ನಿಲ್ಲುವುದಿಲ್ಲ. ನೀವು ನಮ್ಮ ಈ ಸರಣಿಯನ್ನ ಇಷ್ಟಪಟ್ರೆ ಮುಂದಿನ ಭಾಗಕ್ಕಾಗಿ ಕಾಯುತ್ತಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಮತ್ತು ಶುಭ ದಿನ.